ನಮಸ್ಕಾರ ಐಕಾನ್ ಇಂಡಿಯಾ. ಇವತ್ತು ನಾವು ಟ್ರೇಲರ್ ನೋಡೋಣ. ನಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ವಿಡಿಯೋ. ನಾನು ಸಹ ಅವ್ರಿಗೆ ಬಿಗ್ ಫ್ಯಾನು. ನೋಡಿ, ಇವತ್ತು ದಿ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 12 ಗೆ ಬರ್ಬೇಕಾಗಿತ್ತು. ಬಟ್ ಆದ್ರೆ ಫ್ಯಾನ್ಸ್ಗೋಸ್ಕರ 11th ಅನೌನ್ಸ್ ಮಾಡಿದ್ದಾರೆ. ಡಿಸೆಂಬರ್ 11 ಇನ್ನು ಒಂದು ದಿನ ಮುಂಚಿತವಾಗಿ ಬಿಡ್ತಾರೆ. ಎಲ್ಲ ಅವರು ಇಷ್ಟಪಡುವಂತ ಎಲ್ಲಾ ಫ್ಯಾನ್ಸ್ಗೋಸ್ಕರ, ಅವರ ಹೃದಯಗಳಿಗೋಸ್ಕರ ಒಂದಿನ ಬೇಗ ಬಿಡ್ತಾ ಇದ್ದಾರೆ. ಬನ್ನಿ ಇವಾಗ ನಾವು ಟ್ರೇಲರ್ ಹೇಗಿದೆ ಅಂತ ನೋಡೋಣ. ಪವಲಕ್ಕಿ ಕಾಂಚನ ಏನ್ ಗುರು ದೀಪಸ್ಕಾರ ಇಟ್ಟಿದ್ದಾರೆ. ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲುಕ್ಕಲ್ಲಿ ಅವ್ನ್ ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. A brother from another mother, but not the same father. Excuse me, PC. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ ಬಂದ್. ಎಲ್ಲೋದ್ರೂ ಬರ್ತಿದ್ರೆ ಧನುಷ್ ಸೂರ್ಯನಿಗೆ ತುಂಬಾ ಹೊತ್ತು ಪ್ರಾಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಒಂದಿನ ಬೇಗ ಬರ್ತಾ ಇದೆ. ನಾನು ಥಿಯೇಟರ್ ಅಲ್ಲಿ ನೋಡ್ತೀನಿ, ನೀವು ಸಹ ಬಂದ್ ನೋಡಿ. ಯಾರು ಸಹ ಈ ತರ ಒಂದು ಪೈರಸಿ ಮಾಡಕ್ ಹೋಗ್ಬೇಡಿ. ಅವ್ರ ಈ ಸಿನಿಮಾನ ನಾವು ಗೆಲ್ಸ್ಕೊಡ್ಲೇಬೇಕು. ಧನ್ಯವಾದ. ಹೀಗೆ ನಮ್ಮ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ತುಂಬಾ ಇನ್ಫಾರ್ಮೇಶನ್, ಕನ್ನಡ ಟ್ರೇಲರ್ಸ್ ಬಗ್ಗೆ, ರಿವ್ಯೂ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಯಾಕಂತಂದ್ರೆ ಈ ಕಾಲದಲ್ಲಿ ಯಾಕಂತಂದ್ರೆ ಒಂದು ಟ್ರೇಲರು, ನಾವು ತುಂಬಾ ಜನ ಟ್ರೇಲರ್ ನೋಡಿನೇ ಥಿಯೇಟರ್ ಹೋಗ್ತಾರೆ. ಬಟ್ ಯಾರು ಸಹ ಟ್ರೇಲರು ಸ್ವಲ್ಪ ಸ್ಲೋ ಲೆವೆಲ್ ಇದ್ರೂ ಕೂಡ ಥಿಯೇಟರ್ ಅಲ್ಲಿ ಪಕ್ಕ 100% ಕೊಡೇ ಕೊಡ್ತಾರೆ. ಯಾಕಂತಂದ್ರೆ ನಾನು ತುಂಬಾ ಮೂವೀಸ್, ನಾನು ಆ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಟ್ರೇಲರ್ ನಾನು ನೋಡಿ ಯಾವತ್ತೂ ಮೆನ್ಷನ್ ಮಾಡಿ ನಾನು ಸಿನಿಮಾ ನೋಡಿರೋನಲ್ಲ. ನಾನು ಥಿಯೇಟರ್ ಅಲ್ಲೇ ಹೋಗಿ ನೋಡಿ ತಿರ್ಗಿ ಮತ್ತೆ ನಾನು ಒಂಥರ ಒಂದು ರಿವ್ಯೂ ಕೊಟ್ಟಿರೋದು. ಸೊ ನೀವು ಸಹ ಥಿಯೇಟರ್ ಅಲ್ಲೇ ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ಪ್ರತಿಯೊಬ್ಬ ಕನ್ನಡ ಜನತೆಗೂ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅವರು ತುಂಬಾ ಕಷ್ಟಪಟ್ಟು ದುಡ್ಡು ಹಾಕಿ, ಮತ್ತೆ ಇವರು ಡೈರೆಕ್ಷನ್ ಅಲ್ಲಿ ತುಂಬಾ ಕಷ್ಟಪಟ್ಟು ಕತೆ ಬರೆದು ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ತೋರ್ಸಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಎಲ್ಲರೂ ಅವ್ರಿಗೆ ಒಂದು ರೀಚ್ ಅಂದ್ರೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರೋ ತರ ನಾವು ಸಹಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ. ಜೈ ಡಿ ಬಾಸ್.